ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಜರುಗಿದ ಮದಲಮಟ್ಟಿ ಹನುಮಂತದೇವರ ಕಾರ್ತಿಕೋತ್ಸವ. ಬಾಗಲಕೋಟೆ ಜಿಲ್ಲೆಯ ರಬಕೈಬೇಟೆ ತಾಲೂಕಿನ ಮದಲಮಟ್ಟಿ ಗ್ರಾಮದ ಹನುಮಂತದೇವರ ಕಾರ್ತಿಕೋತ್ಸವ. ಹನುಮಂತದೇವರ ಮೂರ್ತಿಗೆ ವಿಶೇಷ ಪೂಜೆ, ಹೂವಿನಿಂದ ಅಲಂಕರಿಸಿ ಪೂಜಾ ಕಾರ್ಯಕ್ರಮ ಜರುಗಿದ ನಂತರ ಸಾಯಂಕಾಲ 5 ಗಂಟೆಗೆ ಸಕಲ ವಾದ್ಯ ಮೇಳದೊಂದಿಗೆ ಪಾಲ್ಕಿ ಸೇವಾ ಕಾರ್ಯಕ್ರಮ ಪ್ರಾರಂಭವಾಯಿತು. ಆಮೇಲೆ 6 ಗಂಟೆಗೆ ಗೋಪಾಳ ತುಂಬುವುದು. ನಂತರ 7 ಗಂಟೆ 30 ನಿಮಿಷಕ್ಕೆ ಪ್ರಸಾದ ಕಾರ್ಯಕ್ರಮ ಜರುಗಿತು. ನಂತರ ಶ್ರೀ ಹನುಮಂತದೇವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಮತ್ತು ಗಣ್ಯ ವ್ಯಕ್ತಿಗಳು ಶ್ರೀ ಬಾಬಾಗೌಡ ಪಾಟೀಲ್ ಅವರು ಕಾರ್ತಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಕಾರ್ತಿಕ ಮಾಸವೆಂದರೆ ದೀಪೋತ್ಸವಗಳ ಪರ್ವಕಾಲ. ಹಿಂದೂ ಧರ್ಮದ ದೇವಾಲಯಗಳಲ್ಲಿ ವಾರ್ಷಿಕ ದೀಪೋತ್ಸವಗಳ ಸಂಭ್ರಮ ಸಡಗರ ಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ಬೆಳಕನ್ನು ಅಂತರಂಗ ಬಹಿರಂಗ ಶುದ್ಧೀಕರಿಸುತ್ತದೆ. ಪರಿಶುದ್ಧ ಭಕ್ತಿ ಧರ್ಮದ ಹಾದಿಯಲ್ಲಿ ನಡೆಯಿರಿ. ನಂತರ ಆ ದೇವರು ನಮ್ಮ ಜೀವನದಲ್ಲಿ ಶಾಂತಿಯನ್ನು ನೆಲೆಸುತ್ತಾನೆ. ಆ ದೇವರ ಕೃಪಾ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಕೃಪೆಗೆ ಪಾತ್ರರಾದವು ಎಂದು ಶ್ರೀ ಬಾಬಾ ಗೌಡ ಪಾಟೀಲ್ ಹೇಳಿದರು. ನಂತರ ಸಕಲ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಈ ಕಾರ್ಯಕ್ರಮದಲ್ಲಿ ಮದಲಮಟ್ಟಿ ಹನುಮಂತದೇವರ ಟ್ರಸ್ಟ್ ಕಮಿಟಿಯವರು ಮತ್ತು ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಹಿರಿಯರು, ಯುವಕರು, ಮಾತೆಯರು ಮುಂತಾದವರು ಹಾಜರಿದ್ದರು. ವರದಿಗಾರರು ಸಂಗಪ್ಪ ಪಿಚ್ಚತ್ರಿಗೆ ರಬಕೈಬೇಟೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ये